Hello friends, welcome to Bhumika Kitchen. ನಾನು ಭೂಮಿಕಾ ಸುದರ್ಶನ್. ಇವತ್ತಂತೂ ಒಂದು ಸಿಂಪಲ್ ರೈಸ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾನೇ ಸಿಂಪಲ್, ಯಾರು ಬೇಕಾದರೂ ಮಾಡ್ಕೋಬಹುದು. ಇದು ಬ್ಯಾಚುಲರ್ಸ್ಗಂತೂ ಪರ್ಫೆಕ್ಟ್ ರೆಸಿಪಿ ಅಂತ ಅನ್ಬೋದು. ಕ್ಯಾಪ್ಸಿಕಮ್ ಕ್ಯಾಬೇಜ್ ರೈಸ್. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ದಪ್ಪ ತಳ ಇರೋವಂಥ ಬಾಣಲೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ 1 ಟೀ ಸ್ಪೂನ್ ಎಳ್ಳು ಚೆನ್ನಾಗಿ ಫ್ರೈ ಆಗಲಿ. ಜಸ್ಟ್ ಒಂದು ಸ್ಮಾಲ್ ಸೆಕೆಂಡ್ ಸಾಕು. ಎಳ್ಳು ಒಂಚೂರು ಫ್ರೈ ಆಗ್ತಿದೆ. ಹಾಗೆ 1 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಅಷ್ಟು ಶುಂಠಿ, ಜೊತೆಯಲ್ಲೇ ಒಂದು 3 ಹಸಿಮೆಣಸಿನಕಾಯಿ ಉದ್ದುದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದೆ. ಹಾಗೆ 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, ಅಂದರೆ ಕಟ್ ಮಾಡಿಕೊಂಡ್ರೆ ಒಂದು ಅರ್ಧ ಕಪ್ ಬರುತ್ತೆ. ಇದನ್ನು ಹೇಗೆ ಕಟ್ ಮಾಡ್ಕೋಬೇಕಪ್ಪ ಅಂತ ಅಂದರೆ, ನಾವು ನೂಡಲ್ಸ್ ಕಟ್ ಮಾಡ್ಕೊಳ್ತೀವಿ, ನೂಡಲ್ಸ್ ಇರುತ್ತಲ್ಲ ಆ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಫಸ್ಟ್ ಕ್ಯಾಪ್ಸಿಕಮ್ನ 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾಪ್ಸಿಕಮ್ 1 ನಿಮಿಷ ಫ್ರೈ ಆಗ್ತಿದೆ. ಹಾಗೆ ಎಲೆಕೋಸು ಮೈನ್ ಐಟಮ್. ಎಲೆಕೋಸು ಕೂಡ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೋಬೇಕು. ನೀವು ಕ್ಯಾಪ್ಸಿಕಮ್ ಎಷ್ಟು ಹಾಕೊಂಡಿರ್ತೀರ ಅದ್ರ ಡಬಲ್, ಅಂದರೆ 1 ಕಪ್ ಅಷ್ಟು ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಎಲೆಕೋಸನ್ನು ಹೈ ಫ್ಲೇಮಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕ್ರಂಚಿಯಾಗಿರೋರು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನಮಗೆ ಸಾಫ್ಟ್ ಆಗಿರಬೇಕು ಅಂತ ಅನ್ನೋರು ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ 4-5 ನಿಮಿಷನೇ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಯಾಕೆಂದರೆ ನನಗೂ ಸ್ವಲ್ಪ ಸಾಫ್ಟ್ ಆಗಿರಬೇಕು, ತುಂಬ ಕ್ರಂಚಿ ಆಗಿರೋದೆಲ್ಲ ಇಷ್ಟ ಆಗಲ್ಲ. ಇವಾಗ ನಾನು ಇದಕ್ಕೆ ಅನ್ನ ಹಾಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಸ್ಟವ್ನ. ನಂತರ 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ರೈಸು ಬೇಕಾದರೂ ಹಾಕೊಳ್ಳಿ. ಒಂದು ತಟ್ಟೆಯಲ್ಲಿ ಯಾರು ಹಾಕೊಂಡ್ರೆ ಹುಡುಗಿಯಾಗಿರುತ್ತೆ. ನಾನು ಸ್ವಲ್ಪ ಅನ್ನ ಸಾಫ್ಟಾಗೇ ಮಾಡ್ಕೊಳ್ಳೋದು, ನಮಗೆ ಸಾಫ್ಟ್ ಆಗಿರಬೇಕು ಏನೇ ಒಂದು ಐಟಮ್ ಆದ್ರೂ. ಅದಕ್ಕೋಸ್ಕರ ನೀವು ಹುಡುಗಿಯಾಗಿ ಮಾಡ್ಕೊಳ್ಳೋರು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕೊಳ್ಳಿ. ಇವಾಗ ಈ ಅನ್ನದ ಮೇಲೇ 1/4 ಟೀ ಸ್ಪೂನ್ ಗರಂ ಮಸಾಲ, ಅರ್ಧಕ್ಕೂ ಒಂದು ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿ, 1 ಟೀ ಸ್ಪೂನ್ ಹತ್ತಿರ ಹಾಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕೊಂಡಿದ್ದೆ, ಜೊತೆಗೆ ತರಕಾರಿ ಬೇಯಬೇಕಾದ್ರೂ ಸ್ವಲ್ಪ ಹಾಕಿದ್ದೆ, ನೋಡ್ಬಿಟ್ಟು ಹಾಕೋಬೇಕು. ಇವಾಗ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಷುವಲಿ ಇಂಪೈರ್ಡ್ ಯಾರಾದರೂ ಇದ್ದರೆ ಸ್ಟವ್ ಆಫ್ ಮಾಡಿಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಮುಟ್ಟೋಷ್ಟು ಬೆಚ್ಚಗಾದ ನಂತರ ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ಕೈಯಲ್ಲಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಹೈ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡೆ. ಟೇಸ್ಟ್ ಅಂತೂ ಸಕ್ಕದಾಗಿದೆ. ಕ್ಯಾಪ್ಸಿಕಮ್ಮು ಜೊತೆಗೆ ಮಧ್ಯ ಎಳ್ಳು ಸಿಗ್ತಾ ಇರುತ್ತೆ, ಕ್ಯಾಬೇಜು, ಎಲೆಕೋಸು ಎಲ್ಲ ಬೈಕ್ ಸಿಗುತ್ತೆ ನೋಡಿ, ಉದ್ದುದ್ದಕ್ಕೆ ಕಟ್ ಮಾಡಿರೋದ್ರಿಂದ ಸಕ್ಕದಾಗಿದೆ. ಇಲ್ಲಿ ನಾವು ಹಾಕಿರೋದು ಏನೂ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಫೈನ್ಲಿ ಚಾಪ್ ಮಾಡಿ ಹಾಕಿದ್ದೀವಿ, ಗರಂ ಮಸಾಲ. ಇದಿಷ್ಟಕ್ಕೇ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ ಗೊತ್ತಾ. ಇವಾಗ ಒಂದು ಬೌಲ್ಗೋ ಅಥವಾ ಪ್ಲೇಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ರೈಸ್ ರೆಡಿ ಆಗಿದೆ ನೋಡಿ. ಇದನ್ನು ಸಾಸ್ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ಯಾವ ರೆಸ್ಟೋರೆಂಟ್ಗೂ ನೀವು ಹೋಗೋದು ಬೇಕಾಗಿಲ್ಲ, ಮನೆಯಲ್ಲಿ ಅಷ್ಟು ಒಳ್ಳೆ ರೈಸ್ ರೆಸಿಪಿಗಳನ್ನ ನೀವು ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ನೀವು ಲಂಚ್ ಬಾಕ್ಸ್ ಬೇಕಾದರೂ ಪ್ಯಾಕ್ ಮಾಡ್ಕೋಬೋದು, ಅಥವಾ ದಿಢೀರಂತ ಇಮಿಡಿಯೇಟಾಗಿ ನೀವು ಕ್ಯಾಪ್ಸಿಕಮು ಕ್ಯಾಬೇಜ್ ಒಂದಿದ್ರೆ ಸಾಕು, ಯಾವ ಈರುಳ್ಳಿನೂ ಬೇಕಾಗಲ್ಲ, ಏನೂ ಬೇಕಾಗಲ್ಲ, ಒಂದು ಒಳ್ಳೆ ರೆಸಿಪಿ ರೆಡಿ ಆಗುತ್ತೆ. ಮತ್ತೆ ತಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.